ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಗೆದ್ದ ರಾಜಣ್ಣ ಬಣ. ಸತತ 6ನೇ ಬಾರಿ ತುಮಕೂರು ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಮಾಜಿ ಸಚಿವ ಕೆಎನ್ ರಾಜಣ್ಣ, ಉಪಾಧ್ಯಕ್ಷರಾಗಿ ಕೆಎನ್ ರಾಜಣ್ಣ ಆಪ್ತ ಜಿಜೆ ರಾಜಣ್ಣ ಪಟ್ಟಕ್ಕೇರಿದ್ದಾರೆ. 14 ಕ್ಷೇತ್ರ ಅಭ್ಯರ್ಥಿಗಳ ಪೈಕಿ 14 ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಈ ವೇಳೆ ಮಾತನಾಡಿದ ಮಾಜಿ ಸಚಿವ ಕೆಎನ್ ರಾಜಣ್ಣ, ರೈತರ ಬದುಕನ್ನು ಹಸನುಗೊಳಿಸುವುದೇ ನಮ್ಮ ಉದ್ದೇಶ. ಜಿಲ್ಲಾ ಬ್ಯಾಂಕಿನ ಮುಂದಿನ 5 ವರ್ಷಗಳ ಅವಧಿಗೆ ನಡೆದಂತಹ ಪದಾಧಿಕಾರಿಗಳ ಚುನಾವಣೆಯಲ್ಲಿ ನನ್ನನ್ನು ಮತ್ತು ಉಪಾಧ್ಯಕ್ಷರನ್ನಾಗಿ ಸನ್ಮಾನ್ಯ ಜಿಜೆ ರಾಜಣ್ಣವರು, ಮಾಜಿ ತುಮಕೂರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಆಗಿದ್ದಂಥವರು, ನಮ್ಮ ಈರ್ವರನ್ನು ಕೂಡ ಅವಿರೋಧವಾಗಿ ಈ ದಿವಸ ಆಯ್ಕೆಯನ್ನು ಮಾಡಿದ್ದಾರೆ. ಮುಂದಿನ 5 ವರ್ಷದ ಅವಧಿಗೆ ಜಿಲ್ಲಾ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಜವಾಬ್ದಾರಿಯನ್ನು ನಿರ್ವಹಿಸತಕ್ಕಂಥ ಒಂದು ಅಧಿಕಾರವನ್ನು ಈ ದಿವಸ ಇಲ್ಲಿನ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯನ್ನು ಮಾಡಿದ್ದಾರೆ. ಈ ಚುನಾವಣೆಯನ್ನು ನಮ್ಮ ಮಧುಗಿರಿ ತುಮಕೂರು ಉಪವಿಭಾಗದ ಏನು ಅಧಿಕಾರಿಗಳು ಇದ್ದಾರೆ, ಅವರು ಚುನಾವಣಾಧಿಕಾರಿಯಾಗಿ ಈ ಎಲ್ಲವನ್ನು ಕೂಡ ನೆರವೇರಿಸಿಕೊಟ್ಟಿದ್ದಾರೆ. ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಜೊತೆಯಲ್ಲಿ ನಮ್ಮ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮತ್ತು ಉಪಾಧ್ಯಕ್ಷರಾದಂಥ ಜಿಜೆ ರಾಜಣ್ಣವರು ಈರುವರು ಕೂಡ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ ಈರುವರ ಉದ್ದೇಶ ಮತ್ತು ನಮ್ಮ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರುಗಳ ಉದ್ದೇಶ, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತಾಪಿ ವರ್ಗದ ಜನರು ಹಾಗೂ ಧ್ವನಿ ಇಲ್ಲದೆ ಇರತಕ್ಕಂಥ ಜನರಿಗೆ ನಾವು ಹಣಕಾಸಿನ ಸಾಲ ಸೌಲಭ್ಯವನ್ನು ಕೊಟ್ಟು ಅವರು ಕೂಡ ಸ್ವಾಭಿಮಾನದ ಬದುಕನ್ನು ಕಾಣ್ತಕ್ಕಂಥದ್ದಕ್ಕೆ ಆರ್ಥಿಕವಾಗಿ ಅವರ ಒಂದು ನಿರೀಕ್ಷೆಗೆ ತಕ್ಕಂತೆ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ ಅಂತಕ್ಕಂಥದ್ದು. ಎಲ್ಲಿನವರೆಗೆ ರೈತ ಆರ್ಥಿಕವಾಗಿ ಸದೃಢ ಆಗೋದಿಲ್ಲ, ಅವರಿಗೆ ಸ್ವಾಭಿಮಾನದ ಬದುಕು ಇರೋದಿಲ್ಲ ಮತ್ತು ದೇಶನೂ ಕೂಡ ಆರ್ಥಿಕವಾಗಿ ಪ್ರಗತಿ ಆಗಿಲ್ಲ ಅಂತಕ್ಕಂಥದ್ದಾಗುತ್ತೆ. ಯಾಕೆಂದರೆ ಹಳ್ಳಿಗಾಡಿನಲ್ಲಿ ಆರ್ಥಿಕ ಚಟುವಟಿಕೆ ಜರುಗಿದ್ರೆ ನಮ್ಮ ರಾಷ್ಟ್ರದ ಉತ್ಪನ್ನ GDP ಇದೆ, ಆ GDPಗೂ ಕೂಡ ಹೆಚ್ಚು ಸಹಾಯ ಆಗ್ತಕ್ಕಂಥದ್ದು ಹಳ್ಳಿಗಾಡಿನಲ್ಲಿ ಬರ್ತಕ್ಕಂಥ ಅಗ್ರಿಕಲ್ಚರ್ ಸೆಕ್ಟರಿಂದ ಬರ್ತಕ್ಕಂಥ ಅದೇ ಹೆಚ್ಚು ಹಣ GDPಗೆ ಸಹಾಯ ಆಗ್ತಕ್ಕಂಥದ್ದು. ಆದ್ದರಿಂದ ಹಳ್ಳಿಗಾಡಿನ ಜನರ ಅಭ್ಯುದಯಕ್ಕೆ, ಆರ್ಥಿಕವಾಗಿ ಸಶಕ್ತಿಯನ್ನು ತುಂಬಲಿಕ್ಕೆ ನಾವು ಕೆಲಸ ಮಾಡ್ತೀವಿ.